ನೇರವಾಗಿ ನಾವು ಬಾಗಲಕೋಟೆ ಕಡೆಗೆ ಹೋಗೋಣ. ನಿವೃತ್ತ ಶಿಕ್ಷಕರು ಕೃಷಿಕರಾಗಿ ವಿಜ್ಞಾನಿ ಹೇಗೆ ಆಗ್ತಾರೆ ಅಂತಂದರೆ ಹೀಗೆ, ಅದು ಯಾರ ಮೇಲೆ ಎಕ್ಸ್ಪರಿಮೆಂಟು, ಅವ್ರ ಮೇಲೆ ಅವರೇ ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳೋದು. ಈ ಬೇರೆ ಅವ್ರ ಥರ ಅಲ್ಲ, ಅವ್ರು ಮಾಡಿಬಿಟ್ಟು ಇನ್ನೊಬ್ಬನ ತಲೆ ಮೇಲೆ ಹಾಕ್ಬಿಟ್ಟ ಕಡೆಗೆ ಮಜಾ ನೋಡೋಣ, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳೋದು ಅನ್ನೋ ಟೈಪು. ಹಾಗೇನಲ್ಲ ಇವರು. ಹೋಗೋಣ ನಮ್ಮ 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 ವಿಜ್ಞಾನಿ ಸಂಗಪ್ಪ ಅವ್ರ ಹತ್ರಕ್ಕೆ ಹೋಗೇ ಬಿಡೋಣ ಸ್ಟ್ರೈಟ್. ನಮಸ್ಕಾರ ಸರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮಿದ್ದೀರಿ ಸರ್, ತಮ್ಮೆಲ್ಲರ ಆಶೀರ್ವಾದದಿಂದ ಆರಾಮಿದ್ದೀನಿ. ನಿಮ್ಮನ್ನು ಏನಂತ ಕರೀರಿ? ನಮ್ಮ ನೋಡಿ ಸರ್, ಅದೇ ಸರ್. ಯಾಕೆ ಸರ್ ನಮ್ಗೆ ಹಿಂಗೆ ಅವಮಾನ ಮಾಡ್ತೀರಿ? ಯಾಕೆ ಸರ್? ನಾವೇನು ಆಶೀರ್ವಾದ ಸರ್, ಎಲ್ಲರಲ್ಲೂ ಆತ್ ಬಿಡ್ರಿ ಸರ, ಏನೋ ಒಂದು ಆತ್ ಬಿಡಿ, ಮುಂದಕ್ಕೆ ಹೋಗೋಣ, ಟೈಮ್ ಇಲ್ಲ ಈಗ. ಈಗ ನಿಮ್ಮನ್ನು ನಾನು ಏನಂತ ಕರೀಲಿ? ಟೀಚರ್ ಅಂತ ಕರೀಲೋ, ರೈತ ಅಂತ ಕರೀಲೋ, ವಿಜ್ಞಾನಿ ಅಂತ ಕರೀಲೋ, ಏಕಾಂಗಿಯಾಗಿ ಜೀವನದಲ್ಲಿ ಸಾಧನೆ ಮಾಡಿರುವಂತಹ ಋಷಿ ಅಂತ ಕರೀಲೋ, ಏನಂತ ಕರೀಲಿ ನಿಮ್ಮನ್ನ? ಸರ್, ತಮಗೇನು ಇಷ್ಟವಾಗುತ್ತೋ ಅದನ್ನ ಕರೀರಿ ಸರ್. ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಈಗ ನಾನು. ಈ ಈ ಈ ಈ ಟೀಚರ್ ಆಗಿದ್ದವ್ರಿಗೆ ಕೃಷಿ ಆಸಕ್ತಿ ಯಾಕೆ ಬಂತು ನಿಮಗೆ? ಸರ್, ಅದು ನಾವು ಮೊದಲಿಂದನೂ ಸ್ವಲ್ಪ ಬಡತನದ ಬಂದವರೆಲ್ಲ ಕೃಷಿ ಬಗ್ಗೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಂದ ಕೆಲ್ಸಕ್ಕೆ ಹೋಗ್ತಿದ್ರಿ? ಮಕ್ಕಳಿದ್ದಾಗ ನಾವು ಬಾಲ ಕಾರ್ಮಿಕರಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಹಟ್ಟಿಪಾಡಿಗಾಗಿ. ಅದು ಅಭಿರುಚಿ ಮುಂದುವರಿತಾ ಹೋಗ್ಬಿಡ್ತೀರಿ. ಓಕೆ. ಹೀಗಾಗಿ ಅದು ನಮ್ಮ ಜೀವನದೊಳಗೆ ಹಾಸ್ಯೋಕಾಯಿ ಬಂದ್ಬಿಡ್ತೀರಿ. ಆಮೇಲೆ ಜಮೀನು ಯಾವಾಗ ಆಯ್ತು ಹಂಗಾರೆ? ಸರ್, ನಾವು ಜಮೀನು ಮೊದಲು ನಮಗೆ ಇರ್ಲಿಲ್ಲ ಸರ್. 1997ನೇ ಇಸ್ವಿಯೊಳಗ ನಾವು ಒಂದು 19 ಗುಂಟೆ ಜಮೀನು ತಗೊಂಡಿವಿ ಸರ್. ಓಕೆ. ಅಲ್ಲಿಂದ ನಾವು ಅದನ್ನ ಮಾಡ್ಕೊಂತ ಬಂದಿವಿ ಸರ್. ಬೇರೆದವ್ರದ್ದು ಜಮೀನು ಬರಿಸ್ಕೊಂತ ಹೋದ್ವಿ, ಬರಿಸ್ಕೊಂಡು ನಾವು ಮಾಡ್ತಾ ಇದ್ವಿ. ಅದೊಂಥರ ಹವ್ಯಾಸ ರೀ. ಈಗ ಒಂದು 7-8 ಎಕರೆ ಬರ್ಸ್ಕೊಂಡಿರೋದು ನಿಮ್ದೇನೋ? ಇದು ನಮ್ದು ಆಗೈತ್ರಿ. ಅದಕ್ಕಿಂತ ಮೊದಲು ನಾವು ಒಂದು 2 ಎಕರೆ ಬರಿಸ್ಕೊಂಡಿದ್ದೀವಿ. ಬರ್ಸ್ಕೊಂಡಿದ್ರಿ. ಹಾಗಾದ್ರೆ ಈಗ ಈ ಕೃಷಿಕರಿಂದ ಹೌದು, ವಿಜ್ಞಾನಿ ಹೆಂಗಾದ್ರಿ? ಅದೇನೋ ದೇವರ ಒಂದು ಕಾಣಿಕೆ ಸರ್. ಸುಮ್ನೆ ರೀಪ್ಪ, ದೇವ್ರ ಮೇಲಿಂದ ಕೆಳಗಿಳಿದ್ ಬಂದ್ಬಿಟ್ಟು ಸಂಗಪ್ಪನವ್ರನ್ನೇ ಬಾಗಲಕೋಟೆಲ್ಲಿ ಹುಡಿಕೊಂಬರ್ಬೇಕಾ? ಎಲ್ಲ ದೇವ್ರು ಕೊಟ್ಟದ್ದು ಏನಿಗೆ ನೀ ಹೆಂಗಾದ್ರಿ ಹೇಳಿ? ಮನುಷ್ಯ ಪ್ರಯತ್ನ ಹೇಳಿ, ದೇವರ ಪ್ರಯತ್ನ ಆಮೇಲೆ ನೋಡೋಣ. ಈಗ ನಾನು ಏನ್ ಮಾಡ್ತಿದ್ದೇನ್ರಿ, ಸೈಕಲ್ ತಗೊಂಡು ನಾನು ಮನೆಗೆ ಹೋಗುದು, ಶಾಲೆಗೆ ಬರೋದು ಮಾಡ್ತಾ ಇದ್ದೇನ್ರಿ. ಆ ಒಂದು ಪ್ರಯತ್ನದಿಂದನ ಇದರಿಂದ ಏನಾದ್ರೂ ಮಾಡಬಹುದಾ ಅಂತಕ್ಕಂತ ಒಂದು ಉದ್ದೇಶ ಬಂದು. ಅಲ್ಲ ಸರ್, ಅದ್ರಲ್ಲೆಲ್ಲ ಮೆಕ್ಯಾನಿಕಲ್ ವಿಚಾರಗಳಿರುತ್ತವೆ, ಅದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ. ನೀವೇನ್ ಸೈನ್ಸ್ ಟೀಚರಾ ಸರ್? ಅಲ್ಲ ಸರ್, ನಾನು ಕಲ್ತಿದ್ದು MA BA ರೀ. ಅಲ್ಲ, ನಿಮ್ದು ಏನ್ ಸಬ್ಜೆಕ್ಟ್ ಏನಿತ್ತು ಸ್ಕೂಲ್ನಲ್ಲಿ? ನಾನು ಕಲಿಸೋದು ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಎಲ್ಲ ಕಲಿಸ್ತೇನೆ ಸರ್. ಮತ್ತೆ ವಿಜ್ಞಾನ ಕಡೆ ಕೈ ಹಾಕ್ಬಿಟ್ರೆ ಹೆಂಗಾಯ್ತು ಅಂತ ನಂಗೆ ಬಹಳ ಕುತೂಹಲಪ್ಪ. ಅದು ಅದೇ ಒಂದು ದೇವರು ಕೊಟ್ಟ ದೇಣಿಗೆರಿ. ಅದು ತನ್ನಿಂದ ತಾನೇ ಅದು ಉತ್ಪನ್ನ ಆಗಿಬಿಡ್ತೀರಿ ಸರ್. 10 ಮೆಷಿನ್ ಒಂದಾ ಎರಡಾ? ಒಂದ್ 10 ಆಗೈತ್ರಿ. ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಿಟ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಗಳನ್ನು ಮಾಡ್ಬಿಡ್ತಿದ್ರೆ ಏನೋ ನೀವು. ಯಾಕಂದ್ರೆ ಒಬ್ನೇ ಇದೀನಿ, ನನ್ನ ಜೊತೆಗೆ ಒಂದ್ 4 ಮೆಷಿನ್ ಇರ್ಲಿ ತಗ ಅಂತ. ರಬೋಟ್ಗಳನ್ನ. ಓಕೆ. ಈ 10 ಮೆಷಿನ್ ಮಾಡಿದಿರಲ್ಲ, ನಿಮ್ಮಲ್ಲಿ ಎಷ್ಟು ಮಂದಿ ಈಗ ಹಂಗಾರೆ ನೌಕರಿಗೆ ಬೇಕಾಗ್ತಾರೆ? ಅಂದ್ರೆ ಕೂಲಿಗೆ ಬೇಡವೇ ಬೇಡವೇನು? ಯಾರು ಕೂಲಿಯವ್ರನ್ನ ಯಾರನ್ನು ಕರ್ಕೋದಿಲ್ರಿ, ನಾನೇ ಎಲ್ಲ ಸ್ವಂತ ಮಾಡ್ತೀನಿ ಈಗ. ಒಬ್ರ ಕೈಲಿ ಆಗ್ತದೇನು 7 ಎಕರೆ? ಹೌದು ಸರ್. ಯಾಕಂತ ಇಲ್ಲ ಸರ್, ಈಗ 19 ಗುಂಟೆ ಅಷ್ಟೇ ಅದ್ರಿ ನಮ್ದು ಈಗ್ರಿ. ನಾನೇ ಕಟಾವ್ ಮಾಡ್ತೀನಿ, ನಾನೇ ಮಷಿನ್ ಮೇಲೆ ತೊಗೊಂಡ್ಬರ್ತೀನಿ, ಅವನ್ನ ನಾನೇ ಹಾಕ್ತೀನಿ ಏನ್ರಿ. ಅಲ್ಲ, 19 ಗುಂಟೆ ಅಂತಂದ್ರೆ 19 ಗುಂಟೆ ಅಂದ್ರೆ ಬಹಳ ದೊಡ್ಡ ಜಾಗ ಏನಾಗೋದಿಲ್ಲ ಬಿಡ್ರಿ. ಅರ್ಧ ಎಕರೆ ಆಗ್ತದ ಅಷ್ಟೇ. ಅರ್ಧ ಎಕರೆ? ಹೌದು ಸರ್. ಮತ್ತೆ ಅರ್ಧ ಎಕರೆಯಾಗ ಮಾತ್ರ ಕೃಷಿ ಮಾಡ್ತೀರಿ ನೀವು? ಹೌದು, ಈ ಸದ್ಯ ಅರ್ಧ ಎಕರೆ ಮಾತ್ರ ಕೃಷಿ ಮಾಡ್ತೀನಿ ಒಬ್ನೇ ರೀ. ಬಟ್ ಈ ಅರ್ಧ ಎಕರೆಗೆ 10 ಮೆಷಿನ್ ಬೇಕೇನಾ? ಹ್ಞೂನ್ರಿ. ಅಂದ್ರೆ ಒಂದು ಸ್ಪ್ರೇ ಪಂಪ್ ಬೇರೆ ಅದ ರೀ, ಕಲಸು ಮಷಿನ್ ಬೇರೆ, ಗೊಬ್ಬರ ಹಾಕೋ ಮಷಿನ್ ಬೇರೆ, ಕಟಾವ್ ಮಷಿನ್ ಬೇರೆ, ಹಿಂಗ ಒಂದ್ ಬೇರೆ ಬೇರೆ ಅದಾವ್ರಿ ಎಲ್ಲ. ಹಂಗೆ ಒಂದು ಸೀರೆ ಮಾಡೋ ಮೆಷಿನ್, ಸೀರೆ ಮಾರೋ ಮೆಷಿನ್ 2 ಮಾಡ್ಬಿಟ್ಟಿದ್ರೆ ಸಾಕಾಗಿತ್ತು ನಮ್ಗೆ. ಬಹಳ ಅದ್ಭುತ ಸರ, ನೀವು ಮಾಡ್ಕೊಂಡು ಹೋಗ್ತೀರಿ. ಆತ್ರಿ, ಈಗ ಅಕ್ಕಪಕ್ಕದ ರೈತರೆಲ್ಲ ಬಂದು ನೋಡ್ತಾರೆ ಅಂತಂದ್ರಲ್ಲ, ಅವರು ತಗೊಂಡೋಗಕ್ಕೆ ಏನಾದ್ರು ಕೊಡ್ತಿರೋ ಮಾಡಿ, ಅಥವಾ ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಎಕ್ಸಿಬಿಷನ್ ತರ? ಮೊದಲ ಮಾಡ್ಕೊಟ್ಟಿನ್ರಿ ಸರ್, ಮೊದಲಿನ ಮಷಿನ್ ಎಲ್ಲ ಮಾಡ್ಕೊಟ್ಟಿನ್ರಿ. ಇವನ್ನ ಮಾಡೋದು ಸ್ವಲ್ಪ ಬಹಳ ಕಷ್ಟದ ಕೆಲಸ ರೀ. ಯಾಕಂದ್ರೆ ಇದು ಒಂದು 10-12 ವರ್ಷದಿಂದ ವಸ್ತುಗಳನ್ನ ಸಂಗ್ರಹ ಮಾಡಿ ಬೇಕಾದ ವಸ್ತುಗಳನ್ನ ಸಂಗ್ರಹ ಮಾಡಿ ಈಗ ನಿರ್ಮಾಣ ಮಾಡಿನಲ್ರಿ. ಅದಕ್ಕೆ ಇವನ್ ಮಾಡೋದು ಬಹಳ ಕಷ್ಟದ ಕೆಲಸ. ಸರಿ, ನಿಮ್ದು ಲೇಟೆಸ್ಟ್ ಮೆಷಿನ್ ಯಾವ್ದು ಸರ್? ಏನ್ ಸರ್ ನಿಮ್ದು ಈಗ ಇತ್ತೀಚೆಗೆ ಮಾಡಿರೋ ಕೊನೆಯ ಮೆಷಿನ್ ಯಾವ್ದು? ಈ ಸದ್ಯ ಕೊನೆಯ ಮಷಿನ್ ಮಾಡಿದ್ರಿ 50,000 RPM ಇರ್ತಕ್ಕಂಥ ರೆಂಬೆಗಳನ್ನ ಕಟಾವ್ ಮಾಡ್ತಕ್ಕಂಥ ಯಂತ್ರವನ್ನ ನಾನು ಈಗ ತಯಾರು ಮಾಡಿ ಹೊಲದಾಗ ಹೋಯ್ತೀನಿ. ರೆಂಬೆಗಳ
ಹಾ ರೆಂಬೆಗಳನ್ನ ಓ ಕೊಯ್ತಕ್ಕಂಥ ಇದು ಯಂತ್ರ. ನಮ್ದು ಹಿಪ್ನೇರಳೆ ಹಿಪ್ನೇರಳೆ ರೇಷ್ಮೆ ರೆಂಬೆಗಳು. ಹಿಪ್ನೇರಳೆ ಹಿಪ್ನೇರಳೆ, ಹೌದು, ಹಾ. ಹೌದು. ಈ ಹಿಪ್ನೇರಳೆ ಕಟ್ ಮಾಡ್ಕೊಂಡು ಬಂದ ಮೇಲೆ ಎಲೆನ ಬೇರೆ ಮಾಡ್ಕತ್ತೀರಿ? ಇಲ್ಲ ಸರ್, ಇಡೀ ರೆಂಬೆಗಳನ್ನ ನಾವು ಹುಳದ ಮೇಲೆ ಹಾಕ್ತೀವಿ. ಓಕೆ, ಅದಾದ್ಮೇಲೆ ಆ ಜ್ವರದ ಪ್ರಕಾರ ನಾವು ಆ ಎಲೆ ಕಟ್ ಮಾಡಬೇಕು. ಇಲ್ರಿ ಸರ್, ಈಗ ಸ್ವಲ್ಪ ಬದಲಾವಣೆ ಆಗೈತ್ರಿ ಈಗ ರೀ. ಹೆಂಗೆ? ಮೊದಲ ಎಲ್ಲಿ ಕತ್ತರಿಸಿ ಹಾಕ್ತಿದ್ವಲ್ರಿ, ಈಗ ಎಲ್ಲಿ ತುಂಬಿ ಎಲ್ಲಿನ ಹಾಕ್ತಿವ್ರಿ. ಓ ಮೊದ್ಲು ಕತ್ತರ್ಸ್ ಹಾಕ್ತಿದ್ವಿ. ನಂತರ ಹ್ಞೂ ಮೊದಲೆಲ್ಲ ಕತ್ತರಿಸಿ ಹಾಕ್ತಿದ್ರಿ, ಈಗ ಏನಿಲ್ರಿ ತುಂಬಿ ಎಲ್ಲಿನ ಹಾಕ್ಬಿಡ್ತೀವ್ರಿ ಈಗ ರೀ. ಓ ನಂತರ 3ನೇ ಜ್ವರ ಆದ ಕೂಡಲಿನ ಇಡೀ ರೆಂಬೆನ ಹಾಕ್ಬಿಡ್ತೀವಿ ನಾವ್ರಿ. ಓ 3ನೇ ಜ್ವರ ಆದ್ಮೇಲೆ ರೆಂಬೆನೆ ಹಾಕ್ಬಿಡದಾ? ಹೌದು. ಮೊದ್ಲು ಕೂದಲ್ ತರ ಕ್ಲೀನ್ ಆಗಿ ಕಟ್ ಮಾಡಿ ಹಾಕ್ತಿದ್ವಿ. ಇಲ್ರಿ ಮೊದಲೆಲ್ಲ ಹಾಗಿತ್ರಿ, ಈಗ ಪರಿವರ್ತನೆ ಮಾಡ್ತಾ ಈ ರೀತಿ ಬಂದಿವ್ರಿ. ಹಾ. ಏನ್ರಿ ಅಂದ್ರೆ ಏನ್ರಿ, ಕೆಲಸ ಕಡಿಮೆ ಆಗ್ಬೇಕು, ಆಳುಗಳ ಸಂಖ್ಯೆ ಕಡಿಮೆ ಇರಬೇಕು, ಮತ್ತು ಹುಳಗಳು ಚೆನ್ನಾಗಿ ಮೇಯಿಸ್ಬೇಕು, ಈ ಉದ್ದೇಶ ಇಟ್ಕೊಂಡು ಮಾಡ್ಲಿಕ್ಕತ್ತೀವ್ರಿ. ಬಹಳ ಸಲ ಆಯ್ತು. ಅಂದ್ರೆ ಈಗ ನೀವು ಬೇರೆಯವ್ರಿಗೆಲ್ಲ ಮಾಡ್ಕೊಡಕ್ತೀರಿ ಬೇಕು ಅಂದ್ರೆ? ಹೌನ್ರಿ, ಬೇಕಂದ್ರೆ ಮಾಡ್ಕೊಡ್ತೀರಿ, ಕೆಲವೊಂದ್ ಮಾಡ್ತೀರಿ, ಎಲ್ಲಾ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದ್ ಅತಿ ಬಹಳ ಅಲ್ರಿ ಸರ, ನೀವು ಮಾಡಿರೋದು ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂದ್ರೆ ಇನ್ಯಾರಿಗಾರು ಒಬ್ರಿಗೆ ಹೇಳ್ಕೊಟ್ಬಿಟ್ರಿ, ಅವ್ರಾರು ಮಾಡ್ಕೊಡ್ಲಿ ಹೋಗ್ಲಿ. ಅದಕ್ಕೆ ತಯಾರಾದಿವ್ರಿ ನಾವ್ ಹೇಳ್ಕೊಡ್ಲಿಕ್ರಿ. ಹಾ, ಯಾರು ಆಸಕ್ತರು ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ನೋಡ್ತಿರೋರು ಇದ್ರೆ, ಹೌನ್ರಿ ಯುವಕರು ಯಾರು ಇದ್ರೆ, ಆಸಕ್ತಿ ಇರೋರು ಯಾರು ಇದ್ರೆ ಹೋಗಿ ನಮ್ ಸಂಗಪ್ಪ ಅವ್ರ ಹತ್ರ ಇದನ್ನ ಹೇಳಿಸ್ಕೊಂಡು ನೀವು ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಮಾಡ್ಕೊಡ್ರಿ. ಆಯ್ತ್ರಿ ಸರ್. ಅಲ್ರಿ ಸರ, ಈಗ ನೀವು ಅದನ್ನ ಮಾಡಿದ್ರೆ ಹೌನ್ರಿ ಒಂಚೂರು ರಾಯಲ್ಟಿ ತಗೊಳ್ರಿ. ಆ ರಾಯಲ್ಟಿ ತಗೊಂಡಾಗ ಒಂದ್ ಸಣ್ಣ ಪರ್ಸೆಂಟೇಜ್ ನನ್ನ ಕಡೆ ಕಳಿಸ್ಕೊಡ್ರಿ, ಐಡಿಯಾ ಕೊಟ್ಟಿದ್ದಕ್ಕೆ. ಹೌನ್ರಿ, ಯಾಕೆ ಕೊಡ್ಲಕ್ಕಲ್ರಿ. ಕೊಡ್ಬೇಕು ಸರ್, ಸುಮ್ನೆ ಪುಕ್ಕಟೆ ಐಡಿಯಾ ಕೊಡಕ್ಕಾಗ್ತದೇನಾ? ಆಯ್ತ್ರಿ ಸರ್, ಅವಶ್ಯವಾಗಿರಿ. ನನಗೆ ಗೊತ್ತ್ರಿ, ನಮ್ ಗ್ರಾಮಾಂತರ ಪ್ರದೇಶದ ಜನ ಎಷ್ಟು ಒಳ್ಳೆಯವರು ಅಂತ ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ. ಬೆಂಗಳೂರು ಕಡೆ, ನಮ್ಮ ಕಡೆ ಪಟ್ಟಣದಲ್ಲಿ ಬಂದಿರೋರು ಕೊಡಬೇಕಾಗಿರೋದನ್ನ ಕೇಳಿದ್ರು ಕೊಡಲ್ಲ. ಎರಡು ವ್ಯತ್ಯಾಸ ಹೆಂಗಿದೆ ನೋಡ್ರಿ. ಹೌದು. ನಮ್ಮ ಊರ್ ಕಡೆ ನನ್ನ ಕೈಯಲ್ಲಿ ಕಾಸು ಇಲ್ದಿದ್ರು ಅವ್ನಿಗೆ ₹1 ಕಡಿಮೆ ಆಯ್ತು ಅಂತಂದ್ರೆ ತಗೊಳ್ಳೋ ಹಾಳಾಗೋಲಿ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಹೌದು. ನಮ್ ಕಡೆ ನನಗೆ ಬರ್ಬೇಕಾದ ₹1 ಕೇಳಿದ್ರು ಕೊಡಕ್ ಬರಲ್ಲ ಅವರು. ಅಷ್ಟೇ ವ್ಯತ್ಯಾಸ ಸರ್. ಎಲ್ಲರೂ ಒಂದೇ ತರ ಇರುದಿಲ್ಲಲ್ರಿ ಸರ್. ಏನ್ ಮಾಡಂಗ್ ಸರ್ ಹೇಳ್ರಿ, ನಾವು ಬಂದು ಇಲ್ಲಿ ಸಿಕ್ಕಾಕೊಂಡಿದೀವಿ, ನೀವಲ್ಲಿ ನೆಮ್ಮದಿಯಾಗಿದ್ದೀರಿ, ನಮ್ಮನ್ನ ನೋಡಿ ಮಜಾ ತಗತ್ತೀರಿ ನೀವು. ಹಾ, 68 ವರ್ಷ ಏನ್ ಸರ್ ತಮ್ಗೆ? ಹಲೋ, 68 ವರ್ಷನಾ ಸರ? ಇಲ್ರಿ 65 ವರ್ಷ ಸರ್. 3 ಶಾಸ್ತಿ ಹೇಳ್ಬಿಟ್ಟೆ, ಕ್ಷಮಸ್ರಿ. ಆತ 65 ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ಉತ್ಸಾಹ ಇನ್ನೂ ಕೂತಿದೆಯಲ್ಲ, ಮಕ್ಕಳೇನ್ ಮಾಡ್ತಾರೆ? ಮಕ್ಕಳು ಬೆಂಗಳೂರಲ್ಲಿ 3 ಮಂದಿ ಇಂಜಿನಿಯರ್ ಇದ್ದಾರ್ರಿ. ಬೆಸ್ಟ್ ಆತ್ರ, ಅವ್ರು ಬಂದಿಲ್ಲಿ ಸೇರ್ಕೊಂಡ್ರೆ ತಾನೆ? ಇಲ್ರಿ ಸರ್, ನಮ್ ಜೊತೆ ಸೇರ್ಕೊಂಡಿಲ್ಲ. ಈ ವ್ಯವಸಾಯದಿಂದ ಅವ್ರಿಗೆಲ್ಲ ಕಲಿಸ್ಲಿಕ್ಕೆ ಅನುಕೂಲ ಆಯ್ತ್ರಿ ನಮಗ್ರಿ. ನೀವೇ ಸೇರಿಸ್ಬಿಟ್ರೆ ಅವ್ರನ್ನ? ಇಲ್ರಿ ಹೋರ ಬೆಂಗಳೂರು ಕಡೆಗೆ, ನಂದಂತೂ ಜೀವನ ಹಿಂಗಾಯ್ತು, ನೀವಾರು ಹೋರ ಹತ್ಲ ಕಡೆ ಅಂತ. ಏನಿಲ್ರಿ, ಅವ್ರು ಉದ್ಯೋಗ ಹುಡಿಕೊಂಡು ಆ ಕಡೆ ಹೋದ್ರಿ. ಆಯ್ತು ಸರ್. ಸರ್ ಬಹಳ ಸಂತೋಷ ಆಯ್ತು ಸರ್. ತಮ್ಮೆಲ್ಲರ ಕೃಪಾ ಆಶೀರ್ವಾದ. ಒಬ್ರೇ ಇರ್ತೀರಿ? ಹೌದ್ರಿ ಸರ್, ಒಬ್ರೇ ಇರ್ತೀನಿ. ನಮ್ಮ ಹೆಣ್ಮಕ್ಳು ಅಲ್ಲಿ ಮೊಮ್ಮಕ್ಳು ಅದ್ರಲ್ರಿ, ಅವ್ರ ಕಡೆ ಹೋಗಿರ್ತಾರೆ, ಅವ್ರು ನೋಡ್ಕೊಳ್ಳಿಕ್ಕೆ ಯಾರು ಇರುದಿಲ್ಲ ಅಂತ. ಅವಾಗ ಇಬ್ರು ಓಡಾಡ್ತೀರೇನ ಈ ಕಡೆ ಆ ಕಡೆ? ಕಡಿಮೆ ರೀ ಸರ್ ಹೋಗೋದು. ಯಾಕೆ ನಾನು ಸಂಶೋಧನೆ ಒಳಗ ನನಗೇನು ಅಷ್ಟು ಇದು ಇಲ್ರಿ, ಊಟ ನಿದ್ದೆ ಅಲ್ಲ. ನಿಮ್ ವೈಫ್ ಯಾವುದು ಅಂತಂದ್ರೆ ಯಾವ್ದೋ ಒಂದ್ ಮೆಷಿನ್. ಹಂಗೇನಿಲ್ರಿ ಸರ್. ಮತ್ತೆ ಇದೇನ್ ಸರ್ ಹೇಳಿ ನಾನು? ಅವರು ಸುಮ್ನಿರ್ತಾರೇನ? ಸುಮ್ಮಿತ ಅಲ್ರಿ, ನನಗೆ ಎಲ್ಲರೂ ಸಹಕಾರ ಕೊಡ್ತಾರ್ರಿ. ಏನ್ ಮಾಡ್ತಾರೆ ಹೇಳ್ರಿ? 3 ಸ್ಪ್ಯಾನರ್ ನಟ್ಟು ಬೋಲ್ಟು ಹಿಡ್ಕೊಂಡು ಕೂತಿದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಹೇಳ್ರಿ? ಆಯ್ತು ಸರ್, ಬಹಳ ಸಂತೋಷ ಆತ್ರಿ ನನಗೆ. ನನ್ನ ನೀವು ಕಂಡಿಡ್ದಿದ್ದಕ್ಕಿಂತ ನೀವು ಬಂದಿರೋ ದಾರಿ ಬಹಳ ಅಮೋಘವಾಗೈತಪ್ಪ ನನಗೆ. ಟೀಚರ್ ಆಗಿದ್ದವರು, ಕೃಷಿಕರಾಗಿದ್ದವರು, ಸ್ಕೌಟ್ಸ್ಗೆ ಹೋಗಿ ಅಲ್ಲಿಂದ ಒಂಥರ ವಿಜ್ಞಾನಿ ತರ ಮಾಡೋದ್ ಕೆಲಸ ಐತಲ್ಲ, ಬಹಳ ಅದ್ಭುತ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ನಮ್ಮ ಪಬ್ಲಿಕ್ ಹೀರೋ ಆಗಿದ್ದಕ್ಕೆ ಇವತ್ತು ನಿಮಗಲ್ಲ ರೀ ಹೆಮ್ಮೆ, ನಮಗೆ ಹೆಮ್ಮೆ ಆಯ್ತಷ್ಟೇ. ಆಯ್ತು ಸರ್, ಥ್ಯಾಂಕ್ ಯು ಸರ್.